ಮತ್ತೊಂದು ಭೀಕರ ಅಪಘಾತ ಆಗಿದೆ. ರಾಯಚೂರಿನಲ್ಲಿ ಮೂವರು ವಿದ್ಯಾರ್ಥಿಗಳು ಹಾಗೂ ಓರ್ವ ಚಾಲಕ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಂತ್ರಾಲಯದ ಸಂಸ್ಕೃತ ವಿದ್ಯಾಪೀಠದ ವಾಹನ ಪಲ್ಟಿಯಾಗಿದೆ. ಪರಿಣಾಮ 4 ಜನ ಸಾವನ್ನಪ್ಪಿದ್ದಾರೆ. ರಾಯಚೂರಿನ ಸಿಂಧನೂರು ನಗರದ ಹೊರವಲಯದಲ್ಲಿ ಈ ಘಟನೆ ಆಗಿದೆ. ಮೂವರು ವಿದ್ಯಾರ್ಥಿಗಳು ಮತ್ತು ಚಾಲಕ ಈ ಅತ್ಯಂತ ಕೆಟ್ಟ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿರೋದು. ವಿದ್ಯಾರ್ಥಿಗಳಾದ ಹಯವದನ 18 ವರ್ಷ ವಯಸ್ಸು, ಆತನಿಗೆ ಸುಯೇಂದ್ರ ಹಾಗೂ ಅಭಿಲಾಷ್ ಹಾಗೂ ಚಾಲಕ ಜಂಸಾಲಿ ಶಿವ. ದುರ್ಮರಣಕ್ಕೆ ಈಡಾಗಿರುವಂತಹ ವ್ಯಕ್ತಿಗಳು 14 ಜನ ಕ್ರೂಸರ್ ವಾಹನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆಕ್ಸಿಲ್ ಕಟ್ ಆಗಿ ವೆಹಿಕಲ್ದು ಆಕ್ಸಿಲ್ ಕಟ್ ಆಗಿ ಪಲ್ಟಿ ಆಗಿದೆ ಗಾಡಿ. ಆನೆಗುಂದಿಯ ನರಹರಿ ತೀರ್ಥರ ವೃಂದಾವನಕ್ಕೆ ತೆರಳಬೇಕಾದ್ರೆ ಈ ಘಟನೆ ಆಗೋಗಿರೋದು. ಗಾಯಾಳುಗಳು ರಾಯಚೂರಿನ ಖಾಸಗಿ ಆಸ್ಪತ್ರೆಗೆ, ಅಂದರೆ ಉಳಿದವರು 4 ಜನ ಬಿಟ್ಟು ಉಳಿದವರು ಯಾರ್ಯಾರಿದ್ರು 10 ಜನ ಅವರನ್ನ ಚಿಕಿತ್ಸೆಗೆ ಅಂತ ಕಳಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಅದರಲ್ಲಿ ಇನ್ನೆಷ್ಟು ಜನ ಕ್ರಿಟಿಕಲ್ ಇದ್ದಾರೋ ಗೊತ್ತಿಲ್ಲ. ಬಟ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ರಾಯಚೂರಿನ ಸಿಂಧನೂರು ನಗರದ ಹೊರವಲಯದಲ್ಲಿ ಆಗಿರೋದು, ಔಟ್ಸ್ಕರ್ಟ್ಸ್ ಅಲ್ಲಿ ಆಗಿರೋದು. 3 ಜನ ವಿದ್ಯಾರ್ಥಿಗಳು ಮತ್ತು ಚಾಲಕ ಸಾವನ್ನಪ್ಪಿರೋದು. ಅಪಘಾತಕ್ಕೆ ವೆಹಿಕಲ್ನ ಆಕ್ಸೆಲ್ ಇದ್ದಕ್ಕಿದ್ದ ಹಾಗೆ ಕಟ್ಟಾದ ಪರಿಣಾಮ ಗಾಡಿ ಕಂಟ್ರೋಲಿಗೆ ಸಿಗದೆ ಪಲ್ಟಿ ಆಗ್ಬಿಟ್ಟಿದೆ. 4 ಜನರ ಸಾವಾಗಿದೆ. ವಿದ್ಯಾರ್ಥಿಗಳಾದಂತಹ ಹಯವದನ, ಸುಜೀಂದ್ರ, ಅಭಿಲಾಷ್ ನೋಡಿ ಪಾಪ ಎಲ್ಲರೂ ಕೂಡ 18ರಿಂದ ಒಂದು 21-22 ವರ್ಷ ಆಸುಪಾಸಿನವರೇ ಸಾವನ್ನಪ್ಪಿರೋದು. ಟೋಟಲ್ ಆಗಿ ಒಂದು 14 ಜನ ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ವೆಹಿಕಲ್ನಲ್ಲಿ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. 14ರಲ್ಲಿ 4 ಜನರ ಆಯುಷ್ಯ ಅಥವಾ ಅದೃಷ್ಟ ಕೈ ಕೊಟ್ಟಿತ್ತು ಅಂತ ಅನ್ಸುತ್ತೆ. ಹೀಗಾಗಿ ಅಷ್ಟು ಜನ ಅಸುನೀಗಿದ್ದಾರೆ. ಒಂದು ಆಕ್ಸಿಡೆಂಟಲ್ಲಿ ಒಬ್ಬರು ಇಬ್ಬರು ಮೃತಪಟ್ಟರೆ ಅದರ ಭೀಕರತೆ ಎಷ್ಟು ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇದೇ ವೆಹಿಕಲ್ಲು ಪಲ್ಟಿ ಆಗಿರೋದು ರಾಯಚೂರಿನ ಸಿಂಧನೂರು ನಗರದ ಔಟ್ಸ್ಕರ್ಟ್ಸ್ನಲ್ಲಿ ಆಗಿರೋದು. ಇದು